ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೆಲೆ ಏರಿಕೆ ಸಾಮಾನ್ಯವಾಗಿ ಒಂದೊಂದು ಉತ್ಪನ್ನಗಳನ್ನು ಇಲ್ಲಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾತ್ರಿವರೆಗೂ ಇಲ್ಲೇ ಇರಬೇಕಾಗತ್ತೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಏನು ದುರುಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ಎಲ್ಲರೂ ಗಮನಿಸಿದೀವಿ. ನಮ್ಮ ಕೊಡಗುವಿನಲ್ಲೇ ಒಬ್ಬ ಕಾರ್ಯಕರ್ತ ವಿನಯ್ ಸೋಮಯ್ಯ ಅಂತ ಅವರ ಒಂದು ಸೀಡಿನ ರಾಜಕೀಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ. ಮೈಸೂರಲ್ಲೂ ಸಹ ಉದಯಗಿರಿ ಠಾಣೆ ಅಲ್ಲೂ ಕೂಡ ಒಂದು ಖಂಡನೀಯ ಕೃತ್ಯವನ್ನು ನಡೀತು. ಇದೇ ರೀತಿ ಕಾನೂನು ಸಂಪೂರ್ಣವಾಗಿ ಅವರು ವಿಫಲ ಆಗ್ತಾ ಇರುವಂತದ್ದು ನಾವೆಲ್ಲರೂ ನೋಡಿದ್ದೀವಿ. ಅದರ ಜೊತೆಗೆ ನಿನ್ನೆ ಮೊನ್ನೆನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೀವಿ. ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ, ಮುಖ್ಯವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿಗೆ ಒಂದಷ್ಟು ಹಣ ಮೀಸಲಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ್ಯವಾಗಿ ಆ ಸಂವಿಧಾನದ ಒಂದು ತತ್ವದೊಂದಿಗೆ SC ST TSP ಅನ್ನೋ ಆಕ್ಟ್ ಇದೆ, ಅದನ್ನ ನಾವು ರೂಪಿಸಿದ್ದೀವಿ. ಅದರ ಹಣನೇ ಸುಮಾರು ಹೆಚ್ಚು ಕಡಿಮೆ 40,000 ಕೋಟಿನೂ ಕೂಡ ದುರ್ಬಳಕೆ ಮಾಡಿರುವಂತದ್ದು ನಾವು ಕೂಡ ನೋಡಿದ್ದೀವಿ. ಮತ್ತೆ ಎಲ್ಲಾನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆರೋಪ ಹಾಕೋದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದು ಕೆಲಸ ಈ ರಾಜ್ಯ ಸರ್ಕಾರ, ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪದ್ಧತಿಯಂತೆ ಅವರು ಮುಂದುವರಿತಾ ಇದ್ದಾರೆ. ಪ್ರತಿ ಸಮಯನೂ ಸಹ ಅವರ ಹಣಕಾಸಿನ ಯೋಜನೆಯನ್ನು ರೂಪಿಸುವುದರಲ್ಲಿ ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರನೇ ಎಲ್ಲಕ್ಕೂ ಕಾರಣ ಅಂತ, ಅಂದ್ರೆ ಶನೇಶ್ವರ ಎಲ್ಲಕ್ಕೂ ಕಾರಣ ಅಂತ, ಅದೇ ರೀತಿ ಕೇಂದ್ರ ಸರ್ಕಾರ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ಅವರ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 250% ಹಣ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲಾ ಕಡೆ ಹೇಳಬೇಕಾಗಿರುವಂತದ್ದು. ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ. ಗ್ರಾಂಟ್ ನೀಡನ್ನು ಕೂಡ ನಾವು ನೋಡಿದ್ರೆ ಸುಮಾರು 238% ಅಷ್ಟು ಹೆಚ್ಚನ್ನು ನಾವು ಮೋದಿ ಲೆಡ್ ಸರ್ಕಾರದಲ್ಲಿ ನಾವು ಮಾಡಿದೀವಿ. ಆದ್ರೂ ಸಹ ಅವರು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಹುಶಃ ಬೆಳಗಾವಿನ ಬಜೆಟ್ ಅಲ್ಲಿ ನಾವು ನೋಡಿಲ್ಲ, ಆದ್ರೆ ಮೈಸೂರು ಬಜೆಟ್ ಅಲ್ಲಿ ನಾವು ನೋಡಿದೀವಿ. ಎಲ್ಲಾನು ಕೂಡ ಪುನಃ ರೀಪ್ಯಾಕೇಜ್ ಮಾಡಿದ್ವಿ. ಹಿಂದೆ ಭಾಜಪಾ ಸರ್ಕಾರ ಸಮಯದಲ್ಲಿ ಇರುವಂತದ್ದು ಎಲ್ಲ ಯೋಜನೆಗಳು ಪುನಃ ರೀಪ್ಯಾಕೇಜ್ ಮಾಡಿ ನಾವು ಈ ಬಜೆಟ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಕ್ಕೆ ಕಾರಣ ಒಂದೇನೆ, ಅವರ ಏನೇನು ಯೋಜನೆಗಳನ್ನು ರೂಪಿಸಿದರೆ ಅದು ಏನು ಕೂಡ ಪ್ರಗತಿ ಆಗಿಲ್ಲ. ಬರೀ 40% ಪ್ರಗತಿ ಆಗಿದೆ. ಇಂಥ ಒಂದು ದುರಾಡಳಿತ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಕರ್ನಾಟಕ ಎಲ್ಲಕ್ಕಿಂತ ಪ್ರಗತಿಪರ ರಾಜ್ಯ ಅಂತ ಒಂದು ಕಾಲದಲ್ಲಿ ಗುರುತಿಸಲಾಗಿತ್ತು. ಇವಾಗ ಹಿಂದುಳಿದ ಒಂದು ರಾಜ್ಯದ ಜೊತೆಗೆ ಗುರುತಿಸಲಾಗ್ತಾ ಇದೆ. ಅದು ಒಂದೇ ಅಲ್ಲ, ಈ ಕೇಂದ್ರ ಸರ್ಕಾರದ ಜೊತೆ ಆರೋಪ ಮಾಡೋ ನಿಟ್ಟಿನಲ್ಲಿ ಅವರು ಬಹುಶಃ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮರ್ತು ಬಿಟ್ಟಿದ್ದಾರೆ. ಒಂದ್ ಕಡೆನೂ ಕೂಡ ನಮ್ಮ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕರಾವಳಿ ಇರ್ಬೋದು, ಮಳೆ ಮೈಸೂರು ಇರ್ಬೋದು, ಸ್ಥಳೀಯ ಚುನಾವಣೆಗಳು ಎಲ್ಲೂ ನಡೆಸಿಲ್ಲ. ಅದರಿಂದ 15th ಫೈನಾನ್ಸ್ ಕಮಿಷನ್ ಇಂದ ಏನೇನು ಹಣಗಳು ಬರಬೇಕು ಅದು ಸಹ ಅವ್ರಿಗೆ ಉಪಯೋಗ ಆಗಿಲ್ಲ, ಅವ್ರು ಬಳಸಕ್ಕಾಗ್ತಾ ಇಲ್ಲ, ಅದು ಪುನಃ ರಿಟರ್ನ್ ಹೋಗ್ತಾ ಇದೆ. ಈ ರೀತಿ ಇಲ್ಲಿ ಏನು ಗುಂಡಿ ಬಿದ್ದ ರಸ್ತೆಗಳಿರ್ಬೋದು, ಏನು ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಈ ಹಣ ಏನೇನು ಜನರಿಗೆ ಲಾಭ ಆಗುವಂತ ಕೆಲಸದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದು ಯಾವುದು ಸಹ ಅವರು ಬಳಸ್ತಾ ಇಲ್ಲ. ಈ ರೀತಿ ಸಂಪೂರ್ಣವಾಗಿ ರಾಜ್ಯದ ಆಡಳಿತವನ್ನು ವಿಫಲ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಳೆ ಏರಿಕೆ ಇರ್ಬೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಮತ್ತು ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲಾನು ಸಹ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ. ಈಗಾಗಲೇ ನಮ್ಮ ಹಿರಿಯ ಸಹೋದ್ಯೋಗಿಯಾದ ನಮ್ಮ ಚಿತ್ರದುರ್ಗ ಸಂಸದರಾದ ಶ್ರೀ ಗೋವಿಂದಪ್ಪ ಕಾರಜೋಳ ಅವರು ಬಂದಿದ್ದಾರೆ. ಅವರಿಗೆ ಮೇಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಕಾರ್ಯಕರ್ತರೇ, ನಮ್ಮ ಎಲ್ಲ ಸ್ನೇಹಿತರೆ, ನಾನು ಇಷ್ಟೇ ಹೇಳಕ್ ಹೋಗ್ತೀನಿ, ಸಮಯದ ಅಭಾವ ಇದೆ. ನಮ್ಮ ವರಿಷ್ಠ ನಾಯಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ನಮ್ಮ ಇಡೀ ದೇಶದಲ್ಲಿ ನೀವು ನೋಡಿದಿರಾ ಯಾವ ರೀತಿ ಚುನಾವಣೆಗಳು ನಡೀತಾ ಇದಾವೆ ಅಂತ. ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರವೇ ನಾವು ಅಧಿವೇಶನದಲ್ಲಿ ನಮ್ಮ ವಿರುದ್ಧ ಎಂತಂತದ್ದು ಒಂದು ಪಕ್ಷದಲ್ಲಿ ಒಬ್ರು ನಾಯಕರು ನಿಂತರು. ಅವ್ರು ಹೇಳಿದ್ರು, ನೀವು ಬಂದಿರೋದು 2 ಕ್ರಚ್ಗಳು ಇಟ್ಕೊಂಡು ಬಂದಿದ್ದೀರಾ, ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಮತ್ತೆ ಇಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಜೊತೆಗೆ 2 ಕ್ರಚ್ಗಳು ಇಟ್ಕೊಂಡು ನೀವು ಪಾರ್ಲಿಮೆಂಟ್ ಒಳಗೆ ಬಂದಿದ್ದೀರಾ. ನೀವು ಕಾಯ್ತಾ ಇರಿ, ಬರುವಂತದ್ದು ಎಲೆಕ್ಷನ್ಗಳು ಹರಿಯಾಣ ಇರಲಿ, ಮುಂಬೈ ಮಹಾರಾಷ್ಟ್ರ ಇರಲಿ ಮತ್ತು ನಮ್ಮ ಡೆಲ್ಲಿ ಎಲೆಕ್ಷನ್ ಅಂತ. ನಾವು ಇವಾಗ ಎಲ್ಲ ಎಲೆಕ್ಷನ್ಗಳು ನಡೆದಿದ್ದಾವೆ.
ಡೆಲ್ಲಿ ನಡೆದಿದೆ, ಹರಿಯಾಣನೂ ನಡೆದಿದೆ, ಮಹಾರಾಷ್ಟ್ರನೂ ನಡೆದಿದೆ. ಎಲ್ಲ ಕಡೆನೂ ಯಾವ ರೀತಿ ಫಲಿತಾಂಶ ಬಂದಿದೆ ಅಂತ ಭಾರತೀಯರು, ಸಮಸ್ತ ಭಾರತೀಯರನ್ನು ನೋಡಿದರೆ ಆ ಫಲಿತಾಂಶ ಅಂತೆ ನಮ್ಮ ಕರ್ನಾಟಕದಲ್ಲೂ ಸಹ ಕಮಲವನ್ನು ಅರಳುವಂತ ಕೆಲಸ ನಿಮ್ಮೆಲ್ಲರ ಜೊತೆಗೆ ನಾವು ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳ ಜೊತೆಗೆ ನಿಂತು ಈ ಒಂದು ಹೋರಾಟದ ಮೂಲಕ, ಒಳ್ಳೆ ಒಂದು ಹೋರಾಟದ ಮೂಲಕ, ಈ ಜನ ಆಕ್ರೋಶ ಯಾತ್ರೆ ಮೂಲಕ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತವನ್ನು ಇಳಿಸಿ ನಮ್ಮ ಕಮಲದ ಒಂದು ಕೇಸರಿ ಒಂದು ಆಡಳಿತ ತಂದು ಈ ರಾಜ್ಯದ ಹಿತಕ್ಕಾಗಿ ಮತ್ತೊಮ್ಮೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ